ತಾವೊಂದು ಮಾತು ಹೇಳಿದ್ರಿ, ಭಾಳ ಇಂಟ್ರೆಸ್ಟಿಂಗ್ ಅದು. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹುರಿದುಂಬಿಸಿ ಚುನಾವಣೆಗೆ ನಿಲ್ಲಿಸಿದ್ವಿ, ಕಾರ್ಯಕರ್ತರು ದುಡಿತಾರೆ, ನಾನೇ ಬಂದು ನಿಂತ್ಕೊಳ್ತೀನಿ ಅಂತ. ಆ ರೀತಿಯ ಕೆಲಸವನ್ನು ದಾವಣಗೆರೆಯಲ್ಲಿ ಮಾಡಿದರೆ ಕಷ್ಟಗಳಾಗ್ತಿರಲಿಲ್ಲ. ಜಿ ಎಂ ಸಿದ್ದೇಶ್ವರ ಅವರ ಪತ್ನಿಯ ಗೆಲುವಿಗೆ ಹಾಕಬೇಕಾದ ಶ್ರಮವನ್ನು ಹಾಕಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇದೆ ಅಲ್ಲಿ ಅಂತ. ಸಿದ್ದೇಶ್ ಅವರು ಒಬ್ಬ ಹಿರಿಯರಿದ್ದಾರೆ. ಸಿದ್ದೇಶ್ ಅವ್ರಿಗಿಂತ ಹೆಚ್ಚಾಗಿ ಅವರ ತಂದೆಯವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಯಡಿಯೂರಪ್ಪನವ್ರ ಜೊತೆಲಿ, ತಂದೆಯವ್ರ ಜೊತೆಲಿ ಆ ಕಾಲದಿಂದನೂ ಕೂಡ ಒಟ್ಟಿಗೆ ಇರ್ತಕ್ಕಂಥ ಒಬ್ಬ ಹಿರಿಯ ನಾಯಕರು. ಅವ್ರದ್ದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದೇಶ್ವರ ಬಗ್ಗೆ ತಂದೆಯವ್ರಿಗೂ ಕೂಡ ಕಳಕಳಿ ಇದೆ. ಇವ್ರು ಸಿದ್ದೇಶ್ವರ್ ಯಾರು ಏನಾರು ಹೇಳ್ಕೊಳ್ಳಿ, ಅವ್ರು ಕೇಂದ್ರ ಸಚಿವರಾಗಿ ನನ್ನ ಕಣ್ಮುಂದೆ ಇದೆ. ಅದು ನಾನು ತಂದೆಯವರು ಶಿಕಾರಿಪುರ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿದ್ವಿ ನಾವು. ಯಾಕಂದರೆ ಯಡಿಯೂರಪ್ಪನವ್ರು ಫಸ್ಟ್ ಟೈಮ್ MP ಆಗಿದ್ದರು. ಕೇಂದ್ರದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಫೋನ್ ಮಾಡಿದರು, ಇನ್ನೂ ಪ್ರಮಾಣ ವಚನ ತೆಗೆದುಕೊಂಡಿರಲಿಲ್ಲ. ಯಡಿಯೂರಪ್ಪನವರೇ ಕ್ಯಾಬಿನೆಟ್ ಮಾಡಬೇಕಾಗಿದೆ, ಕರ್ನಾಟಕದಿಂದ ಯಾರನ್ನು ತೆಗೆದುಕೊಳ್ಬೇಕು ಅಂದಾಗ ಫಸ್ಟ್ ಹೆಸರು ಹೇಳಿದ್ದು ಯಡಿಯೂರಪ್ಪ ಸಿದ್ದೇಶ್ವರ ಹೆಸರು ಅಂದೆ. ಆಮೇಲೆ ನಾನು ಹೇಳ್ಬಾರ್ದು, ಅದು ಕೂಡ ಹೇಳ್ತಾ ಇದ್ದೇನೆ. ಮತ್ತೆ ಮಾರದಿನ ಫೋನ್ ಬಂತು, ಬೇರೆ ಏನಾದರೂ ಹೆಸರು ಇಲ್ಲ ಮಾಡೋದ್ರೆ ಅವ್ರನ್ನ ಮಾಡಿ ಅನ್ನೋ ಮಾತನ್ನು ಯಡಿಯೂರಪ್ಪನವ್ರು ಹೇಳಿದರು. ಅಂದರೆ ಅಷ್ಟು ವಿಶ್ವಾಸವನ್ನು ಸಿದ್ದೇಶಣ್ಣನ ಬಗ್ಗೆ ಆಗಲಿ ಅವರ ಕುಟುಂಬದ ಬಗ್ಗೆ ಆಗಲೇ ಇದೆ. ಆದರೆ ಅಂಥ ಸಿದ್ದೇಶಣ್ಣವರು ಅವರ ಧರ್ಮಪತ್ನಿ ಚುನಾವಣೆ ನಿಂತಾಗ ಇವತ್ತು ಯಡಿಯೂರಪ್ಪನವರು ವಿಜಯನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಭಗವಂತನೂ ಕೂಡ ಅವ್ರು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂದೆ. ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಯಾವತ್ತೂ ಕೂಡ ಆ ಕುಟುಂಬಕ್ಕೆ ಕೆಟ್ಟದನ್ನು ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವು ಅಪನಂಬಿಕೆಗಳು, ಕೆಲವರು ಕಿವಿ ಕತ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲೊಬ್ಬರು ಇದ್ದಾರೆ, ಈ ತಂಡದಲ್ಲೊಬ್ಬರು ಇದ್ದಾರೆ, ಅವರಿಬ್ಬರೇ ಸಾಕು ಮನೆ ಹಾಳು ಮಾಡೋಕ್ಕೆ ಇನ್ಯಾರೂ ಬೇಡ ಅಂದೆ. ಮೊನ್ನೆನೂ ಕೂಡ ಹೇಳಿದ್ದೀನಿ ಅವರಿಗೆ. ಉಪಚುನಾವಣೆ ಬಗ್ಗೆ ತಾವು ಪ್ರಸ್ತಾಪ ಮಾಡ್ತಾಯಿದ್ರಿ. ಉಪಚುನಾವಣೆಯಲ್ಲಿ ಎಲ್ಲರೂ ಎರಡೂ ಬಣಗಳ ಒಟ್ಟಾಗಿ ಬಂದು ಕೂತ್ಕೊಂಡಿದ್ದನ್ನು ನೋಡಿದಾಗ ಇನ್ನೂ BJPಯ ಬಣ ಬಡಿದಾಟ ಮುಗಿದು ಹೋಗುತ್ತೆ, ಎಲ್ಲರೂ ಒಂದಾಗ್ಬಿಡ್ತಾರೆ, ಎಲ್ಲ ಸ್ಮೂತ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಎಲೆಕ್ಷನ್ ಮುಗೀತು, ಮತ್ತೆ ಅದೇ ಕಥೆ ಅನ್ನೋ ಹಂಗಾಗಲಿಲ್ವಾ? ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಾಗ ಗೆಲ್ತೀವಿ ಅಂತ ನಾನು ಘೋಷಣೆ ಮಾಡಿರಲಿಲ್ಲ. ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ ಬೇಕು, ಶಾಂತಿಯುತ ಒಳ್ಳೆಯ ವಾತಾವರಣದಲ್ಲಿ ಚುನಾವಣೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ಕೆಲವು ಹಿರಿಯರೆಲ್ಲ ಕೂತು ಚರ್ಚೆ ಮಾಡಿ ಕೊನೆಗೆ ಅವ್ರನ್ನ ಅಭ್ಯರ್ಥಿ ಅಂತೇಳಿ ಪಾಪ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕನನ್ನು ಅಭ್ಯರ್ಥಿನಾಗಿ ಮಾಡಿದ್ವಿ. ಅದೇ ಬರ್ತಾ ಬರ್ತಾ ವಾತಾವರಣ ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಾಯಿತು. BJP ಗೆದ್ದಾಗಿದೆ ಅಂತೇಳಿ ಕಾಂಗ್ರೆಸ್ನವರೇ ಒಪ್ಕೊಳ್ತಾಯಿದ್ರು. ಅಂಥ ವಾತಾವರಣ ನಿರ್ಮಾಣ ಆಯಿತು. ಆದರೆ ಕೆಲವರು ತಮ್ಮ ಸ್ವಾರ್ಥ ರಾಜಕಾರಣ, ಕೆಲವು ಮೂರ್ಖರು, ನಾನು ಹೇಳಿದೆ ಇದು ಉಪಚುನಾವಣೆ ಗೆದ್ದರೆ ಇಡೀ ಪಕ್ಷಕ್ಕೊಂದು ಒಳ್ಳೆ ಕಿರೀಟ ಸಿಕ್ತಂತೆ ಆಗಿದೆ, ಎಲ್ಲವೂ ಕೂಡ ಹೇಳಿದೆ. ಪಾಪ ನಮ್ಮ ವಿಸ್ತಾರಕರು ನಿಜವಾಗ್ಲೂ ಕೂಡ ಮೆಚ್ಕೋಬೇಕು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗ್ಗೆ 7 ಗಂಟೆಗೆ ಬೈಠಕ್ಗಳು ಶುರು ಮಾಡ್ತಾಯಿದ್ರು. 10 ಮನೆ ಮಠ ಬಿಟ್ಟು 100-150 ಜನ ವಿಸ್ತಾರಕರು ಬಂದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಕೆಲಸ ಮಾಡೋದನ್ನಾರ ನೋಡಿ ಪಾಪ ಇವರು ಸಹಕಾರ ಕೊಡಬೇಕಾಗಿತ್ತು. ಸಹಕಾರ ಕೊಟ್ಟರು, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಕೊಡಲಿಲ್ಲ ಅವರು. ಹಾಗಾಗಿ ನಾವು 4,000 ಓಟಲ್ಲಿ ನಾವು ಚುನಾವಣೆ ಸೋತಿರ್ತಕ್ಕಂಥದ್ದು. ಅದು ಸರಿಪಡಿಸ್ಬೇಕು. ಅವ್ರಿಗೆ ಯಾವಾಗ ಇಬ್ರಿಗೂ ದೇವ್ರ ಬುದ್ಧಿ ಕೊಡ್ತಾರೆ ನೋಡೋಣ ಎರಡು ಗುಂಪಿಗೆ. ಈ ಗುಂಪುಗಳು ಬಹುತೇಕ ಎಲ್ಲ ರಾಜ್ಯಗಳ BJPಯಲ್ಲೂ ಇದ್ದಾವೆ ಸರ್. ಆದರೆ ಅಲ್ಲಿ ಸಂಘ ಅನ್ನುವಂಥದ್ದು ಒಂದು ಬೈಂಡಿಂಗ್ ಫ್ಯಾಕ್ಟರ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಸಂಘಕ್ಕೆ ಭಾಳ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದ್ದಾವೆ, ಅಭಿಪ್ರಾಯಗಳಿದ್ದಾವೆ. ಆ ಕಾರಣಕ್ಕೆ ಬಣಗಳು ಒಂದಾಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದೊಂದು ರಾಜಕೀಯ ತಿಳ್ಕೊಂಡವ್ರದ್ದು ಒಂದು ಅಭಿಪ್ರಾಯ. ನಿಮಗೇನು ಅನಿಸುತ್ತೆ, ಹೌದಾ? ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಅದ್ರ ಬದಲಾಗಿ ಒಂದು ಮಾತು ಹೇಳ್ತೇನೆ. ನಾವು ವೇದಿಕೆ ಮೇಲೆ ಕೂತಾಗ ಭಾಳ ಅದ್ಭುತವಾಗಿ ನಾವು ಮಾತನಾಡ್ತೇವೆ. ನಾನಾಗಲಿ, ನಮ್ಮ ಹಿರಿಯರಾಗಲಿ, ಎಲ್ಲರೂ ಕೂಡ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ, ಎಲ್ಲವೂ ಕೂಡ ಮಾತನಾಡ್ತೇವೆ. ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನದಲ್ಲಿ ಇದೆಲ್ಲವೂ ಕೂಡ ಅದು ಬರೀ ಕಾರ್ಯಕರ್ತರಿಗೆ ಸೀಮಿತ ಆಗಿದೆ. ನಾನು MLA, ನಾನು ಮಾಜಿ ಮಂತ್ರಿ, ನಾನು ಮಾಜಿ ಮುಖ್ಯಮಂತ್ರಿ, ನಾನು ಕೇಂದ್ರ ಸಚಿವ, ಮಾಜಿ ಕೇಂದ್ರ ಸಚಿವ, ಇದು ನಮಗೆ ಅನ್ವಯ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ನಾವಿದ್ದೇವೆ ಅಂದೆ. ಅದರಿಂದ ಹೊರಗೆ ಬಂದು ನಾವು ಕೂಡ ಸಾಮಾನ್ಯ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ದೆ. ಆದರೆ ಖಂಡಿತ ಹೇಳ್ತೇನೆ ಅಜಿತ್ ಅವರೇ, ಯಾರು ಏನಾರು ಹೇಳ್ಕೊಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಲ್ಲ. ಒಂದು ಸಲ 110 ಸೀಟ್ ಗೆದ್ದಿದೆ MLAಗಳು, ಒಂದು ಸಲ 104 MLAಗಳು ಗೆದ್ದಿದ್ದೇವೆ. ನಮ್ಮ ತಪ್ಪಿನಿಂದ, ನಮ್ಮ ಒಳ ಜಗಳದಿಂದನೇ ಮೆಜಾರಿಟಿ ಬಂದಿಲ್ಲ ಅಂದೆ. ಅದರ ಅರ್ಥ ಕರ್ನಾಟಕದಲ್ಲಿ ಜನ ನಮ್ಮನ್ನು ಸ್ವತಂತ್ರ ತರೋಕ್ಕೆ ತಯಾರಿಲ್ಲ ಅಂತೇನಿಲ್ಲ. ಹಂಗಂತೇಳಿ BJP JDS ಅಲಯನ್ಸ್ ಇದೆ ಅನ್ನೋ ನೆಕ್ಸ್ಟ್ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ. ಕೇಂದ್ರ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ನಾಳೆ ನಾವು 120 ಸೀಟ್ ಬಂದು JDSಗೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೇಬೇಕು ಅಂತ. ಅದ್ರ ಬಗ್ಗೆ ನಮಗೇನು ಗೊಂದಲ ಇಲ್ಲ ಅಂದೆ. ಆ್ಯಂಡ್ ಐ ಆಮ್ ನಾಟ್ ಇನ್ ಅ ಹರಿ. ಅದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ.
ಸರಿ ಮಾಡಬೇಕೆಲ್ಲವೂ ಕೂಡ. 3-4 ಸಲ ಕಾರ್ಯಕರ್ತರು ಅಂದ್ರಿ, ಅವ್ರಿಗೆ ನೀವು ದೇವದುರ್ಲಭರು ಅಂತ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾಗ್ಬಿಟ್ಟಿದೆ. ಇಲ್ಲ ರೀ, ನಾನು ಅಜಿತ್, ಅದು ಬರೀ ವಿಜೇಂದ್ರಗೆ ಅನ್ಸಿದ್ರೆ ಕಳೆದ ಭಾನುವಾರ ಯಾರೋ ಬರೀ ವಿಜೇಂದ್ರಗೆ ಅನ್ಸಿದ್ರೆ ಸಾಕಾಗಲ್ಲ ಅಂದೆ. ಯಾರ್ಯಾರು ಇವತ್ತು ಅಧಿಕಾರ ಅನುಭವಿಸಿದ್ರೆ ಎಲ್ರಿಗೂ ಅನ್ನಿಸ್ಬೇಕು ಅಂದೆ. ಪಾಪ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ಆಗ್ತಾ ಇದ್ದಾರೆ, ಪಕ್ಷ ಸಂಘಟನೆ ಬಲ ತುಂಬ್ತಾ ಇದ್ದಾರೆ. ನನ್ನ ನಡವಳಿಕೆಯಿಂದ ಪಕ್ಷಕ್ಕೂ ಒಳ್ಳೇದಾಗಬೇಕು ಅಂತೇಳಿ ಎಲ್ರಿಗೂ ಅನ್ನಿಸ್ಬೇಕು, ಬರೀ ವಿಜೇಂದ್ರಗೆ ಅನ್ಸಿದ್ರೆ ಸಾಕಾಗಲ್ಲ ಅಂದೆ. ಸರ್, ಯಡಿಯೂರಪ್ಪ ಅವರು ಹೋದ್ಮೇಲೆ ಅಂದರೆ ಸಕ್ರಿಯ ರಾಜಕಾರಣದಿಂದ ದೂರ ಆದಮೇಲೆ ರಾಜ್ಯ BJP ವೀಕ್ ಆಯ್ತಾ ಅಂತ. ಇದುವರೆಗೂ ನೀವು ರಾಜ್ಯಾಧ್ಯಕ್ಷರಾದ್ಮೇಲೆ 5 ಬೈ ಎಲೆಕ್ಷನ್ ಆಯಿತು, ಒಂದೂ ಗೆಲ್ಲಿಲ್ಲ. ಯಡಿಯೂರಪ್ಪ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರು ಬರ್ತಿದ್ದಾರೆ ಅಂತಂದರೆ ಆಡಳಿತ ಪಕ್ಷ ಎದುರುತ್ತಿತ್ತು. ಅದು ಇತ್ತೀಚೆಗೆ ರಾಜ್ಯ BJPಯಲ್ಲಿ ಸಿಗ್ತಾ ಇಲ್ಲ. ಎಲ್ಲಿ ವೀಕ್ ಆಗಿದೆ, ಏನು ಎಡುತ್ತಾ ಇದ್ದೀರಾ? ಸಮನ್ವಯದ ಕೊರತೆನಾ? ಮನೆ 3 ಬಾಗಿಲಾಗಿದೆ BJPಲಿ. ಸಂಡೂರು ಉಪಚುನಾವಣೆ ಕಳೆದ ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತವನ್ನು ನಾವು ಪಡೀತಾ ಇದ್ವೋ ಅದಕ್ಕಿಂತ 25-30 ಸಾವಿರ ಹೆಚ್ಚು ಮತಗಳನ್ನು ಬೈ ಎಲೆಕ್ಷನ್ನ ಪಡೆದಿದ್ದೇವೆ. ನಾವು ಸೋತಿರ್ತಕ್ಕಂಥದ್ದು ಕೇವಲ 5-6 ಸಾವಿರ ಓಟಲ್ಲಿ ಅಷ್ಟು ಮತಗಳನ್ನು ನಾವು ಸಂಡೂರು ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟು ಓಟ್ ತೊಗೊಂಡಿರಲಿಲ್ಲ ಅಂದೆ. ಅದೇ ರೀತಿ ಮೊನ್ನೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಗಿಂತ ಕೂಡ 20 ಸಾವಿರ ಮತಗಳನ್ನು ಹೆಚ್ಚು ಪಡೆದಿದ್ದೇವೆ. ಹಾಗಾದರೆ ಬಾಗಲಕೋಟೆ ಸೋತಿಲ್ವ? ಖಂಡಿತ ಸೋತಿದ್ದೇವೆ. ಸ್ವತಃ ಮುಖ್ಯಮಂತ್ರಿಗಳೆಲ್ಲ ಕೂತಿದ್ರು, ನಮಗೆ ಗೆಲ್ಲಕ್ಕೆ ಅವಕಾಶ ಇರಲ್ವ? ಖಂಡಿತ ಅವಕಾಶ ಇತ್ತು. ಕೆಲವು ತಪ್ಪುಗಳಾಗಿದ್ದಾವೆ, ಅದು ಸರಿಪಡಿಸೋಕ್ಕಂಥ ಕೆಲಸ ಮುಂದೆ ಆಗಬೇಕಾಗಿದೆ. ಎಲ್ಲದಕ್ಕೂ ವಿಜೇಂದ್ರ ಒಬ್ಬರೇ ಹೊಣೆಗಾರ ತೊಗೊಳಕ್ಕಾಗೋದಿಲ್ಲ. ನಿಮ್ಮ ತಂದೆ ರೈತರ ಪರವಾಗಿದ್ದವರು, ರೈತರಿಗೋಸ್ಕರನೇ ಸಪ್ರೇಟಾಗಿ ಒಂದು ಕೃಷಿ ಬಜೆಟನ್ನು ಮಾಡಿದವರು, ಅಂಥವ್ರು ಬಿಡದಿ ರೈತರ ವಿಚಾರದಲ್ಲಿ ಎಡವಿದ್ರು. ಎಲ್ಲದಕ್ಕೂ ಕೂಡ JDS ಅವರು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ವಿಚಾರದಲ್ಲಿ. ಬಿಡದಿ ವಿಚಾರದಲ್ಲಿ JDS ಅವರು ಹೋರಾಟ ಮಾಡಿದ್ರು, ಫಸ್ಟೇ ತೆಗೆದುಕೊಂಡ್ರು. ಅದ್ರ ಬಗ್ಗೆ ನಾನು ಒಪ್ಕೊಳ್ತೇನೆ, ಅಲ್ಲಗಳೆಯೋದಿಲ್ಲ. ಬೇರೆ ಎಲ್ಲ ಹೋರಾಟಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಮುಂಚೂಣಿಯಲ್ಲಿದೆ. ಹೋರಾಟದ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದೆ ಸರಿದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಏನಿವತ್ತು SC/ST ಹಣವನ್ನು ಯಾವ ರೀತಿ ಸರ್ಕಾರ ದುರುಪಯೋಗ ಪಡ್ಕೊಳ್ತಾ ಇದೆ ಆ ವಿಚಾರದಲ್ಲೂ ಕೂಡ ನಾವು ಹೋರಾಟ ಮಾಡಿದ್ದೇವೆ. ವಕ್ಫ್ ವಿಚಾರದಲ್ಲೂ ಕೂಡ ಹೋರಾಟ ಮಾಡಿದ್ದೇವೆ. ಹೋರಾಟ ಮಾಡೋದಕ್ಕೆಲ್ಲ ರಿಸಲ್ಟ್ ಬರ್ತದ? ಖಂಡಿತ ಬರೋದಿಲ್ಲ ಅಂದೆ. ಚುನಾವಣೆ ಬಂದಾಗ ಜನ ಏನು ಉತ್ತರ ಕೊಡಬೇಕು ಕೊಡ್ತಾರೆ ಆ ಟೈಮಲ್ಲಿ ಅಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.